ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅರಮನೆಗಳ ನಗರಿ ಮೈಸೂರಿನ ಅತ್ಯಂತ ಪ್ರಮುಖ ಆಕರ್ಷಣೆ ಮತ್ತು ಭಾರತದ ಹೆಮ್ಮೆಯ ಸಂಕೇತವಾಗಿರುವ ಮೈಸೂರು ಅರಮನೆಯ ಇತಿಹಾಸದ ಭವ್ಯ ಲೋಕಕ್ಕೆ ನಿಮ್ಮನ್ನು ಕರೆದೊಯ್ಯಲಿದ್ದೇವೆ. ಮೈಸೂರು ಅರಮನೆ ಎಂದರೆ ಅದು ಕೇವಲ ಕಲ್ಲು ಮತ್ತು ಇಟ್ಟಿಗೆಯ ಕಟ್ಟಡವಲ್ಲ, ಅದು 6 ಶತಮಾನಗಳ ಕಾಲದ ಯದುವಂಶದ ರಾಜರ ಸಾಹಸ, ಕಲೆ, ಸಂಸ್ಕೃತಿ ಮತ್ತು ದೈವಭಕ್ತಿಯ ಮಹಾಕಾವ್ಯ. ಅರಮನೆಯ ಈ ಭವ್ಯ ಗೋಡೆಗಳ ಹಿಂದೆ ಅದೆಷ್ಟೋ ಯುದ್ಧಗಳ ಕಥೆಗಳಿವೆ, ಅದೆಷ್ಟೋ ಸಂಭ್ರಮದ ದಸರಾ ವೈಭವಗಳಿವೆ. ಮೈಸೂರು ಅರಮನೆಯ ಇತಿಹಾಸವನ್ನು ನಾವು ಕೆದಕುತ್ತಾ ಹೋದರೆ ಅದು ನಮ್ಮನ್ನು ಕ್ರಿಸ್ತಶಕ 14ನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ. 1399ರಲ್ಲಿ ಯದುರಾಯರು ಮೈಸೂರು ಸಂಸ್ಥಾನವನ್ನು ಸ್ಥಾಪಿಸಿದಾಗ ಅರಮನೆಯ ಮೊದಲ ಅಡಿಪಾಯ ಬಿತ್ತು. ಅಂದಿನಿಂದ ಇಂದಿನವರೆಗೂ ಈ ಅರಮನೆ ಸುಮಾರು 4 ಬಾರಿ ಪುನರ್ನಿರ್ಮಾಣಗೊಂಡಿದೆ ಎಂಬುದು ನಿಮಗೆ ಗೊತ್ತೇ? ಆರಂಭದಲ್ಲಿ ಇದು ಒಂದು ಸಣ್ಣ ಮರದ ಅರಮನೆಯಾಗಿತ್ತು. ಯದುರಾಯರಿಂದ ಹಿಡಿದು ಚಾಮರಾಜ ಒಡೆಯರ್ವರೆಗೆ ಅನೇಕ ರಾಜರು ಇಲ್ಲಿ ರಾಜ್ಯಭಾರ ಮಾಡಿದರು. ಆದರೆ 16ನೇ ಶತಮಾನದಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಕಾಲದಲ್ಲಿ ಈ ಅರಮನೆಗೆ ಒಂದು ಸ್ಪಷ್ಟ ರೂಪ ಸಿಕ್ಕಿತು. ಕಾಲಚಕ್ರ ಉರುಳುತ್ತಾ ಹೋದಂತೆ 18ನೇ ಶತಮಾನದಲ್ಲಿ ಮೈಸೂರು ಸಂಸ್ಥಾನವು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಆಡಳಿತಕ್ಕೆ ಒಳಪಟ್ಟಿತು. ಈ ಅವಧಿಯಲ್ಲಿ ಒಡೆಯರ್ ಕುಟುಂಬದವರು ಕೆಲವು ಕಾಲ ಅಧಿಕಾರದಿಂದ ವಂಚಿತರಾಗಿದ್ದರು. ಆದರೆ 1799ರಲ್ಲಿ ಟಿಪ್ಪು ಸುಲ್ತಾನನ ಪತನದ ನಂತರ ಬ್ರಿಟಿಷರ ಸಹಾಯದಿಂದ 5 ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಮೈಸೂರಿನ ಸಿಂಹಾಸನದ ಮೇಲೆ ಕೂರಿಸಲಾಯಿತು. ಆಗ ಹಳೆಯ ಮರದ ಅರಮನೆಯಲ್ಲಿಯೇ ಪಟ್ಟಾಭಿಷೇಕ ಮಹೋತ್ಸವ ನಡೆಯಿತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿಯವರ ವಿವಾಹದ ಸಂಭ್ರಮದಲ್ಲಿ ಇಡೀ ಮೈಸೂರು ಮುಳುಗಿದ್ದಾಗ ಆಕಸ್ಮಿಕವಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಈ ಸುಂದರ ಮರದ ಅರಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಯಿತು. ರಾಜವಂಶಸ್ಥರಿಗೆ ಮತ್ತು ಮೈಸೂರಿನ ಜನತೆಗೆ ಅದು ಆಘಾತಕಾರಿ ಸಂಗತಿಯಾಗಿತ್ತು. ಆದರೂ ಧೃತಿಗೆಡದ ಅಂದಿನ ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನ ಅವರು ಮತ್ತೊಂದು ಭವ್ಯ ಅರಮನೆಯನ್ನು ನಿರ್ಮಿಸಲು ನಿರ್ಧರಿಸಿದರು. ಅವರು ಅಂದಿನ ಪ್ರಖ್ಯಾತ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರನ್ನು ಕರೆಸಿ ಜಗತ್ತೇ ಬೆರಗಾಗುವಂತಹ ಅರಮನೆಯನ್ನು ವಿನ್ಯಾಸಗೊಳಿಸಲು ಸೂಚಿಸಿದರು. ಈ ಹೊಸ ಅರಮನೆಯ ನಿರ್ಮಾಣ ಕಾರ್ಯ 1897ರಲ್ಲಿ ಆರಂಭವಾಗಿ 1912ರಲ್ಲಿ ಪೂರ್ಣಗೊಂಡಿತು. ಇದಕ್ಕೆ ತಗುಲಿದ ವೆಚ್ಚ ಅಂದಿನ ಕಾಲಕ್ಕೆ ಸುಮಾರು 41 ಲಕ್ಷ ರೂಪಾಯಿಗಳಿಗಿಂತಲೂ ಹೆಚ್ಚು. ಈ ಅರಮನೆಯ ವಿಶೇಷತೆ ಎಂದರೆ ಇದರ ವಾಸ್ತುಶೈಲಿ. ಇದನ್ನು ಇಂಡೋ ಸಾರ್ಸನಿಕ್ ಶೈಲಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಹಿಂದೂ, ಮುಸ್ಲಿಂ, ರಜಪೂತ ಮತ್ತು ಗೋಥಿಕ್ ಶೈಲಿಗಳ ಅದ್ಭುತ ಮಿಶ್ರಣವನ್ನು ನಾವು ಕಾಣಬಹುದು. ಅರಮನೆಯ ಒಳಗೆ ಕಾಲಿಟ್ಟರೆ ನಮಗೆ ಮೊದಲು ಎದುರಾಗುವುದು ಗೊಂಬೆ ಬಾಗಿಲು. ಇಲ್ಲಿ ಹಳೆಯ ಕಾಲದ ಗೊಂಬೆಗಳು ಮತ್ತು ಪಲ್ಲಕ್ಕಿಗಳನ್ನು ಕಾಣಬಹುದು. ಅಲ್ಲಿಂದ ಮುಂದೆ ಹೋದರೆ ನಮಗೆ ಸಿಗುವುದೇ ಕಲ್ಯಾಣ ಮಂಟಪ. ಅರಮನೆಯ ಮಧ್ಯಭಾಗದಲ್ಲಿರುವ ಈ ಮಂಟಪವು ಅಷ್ಟಭುಜಾಕೃತಿಯಲ್ಲಿದ್ದು ಇಲ್ಲಿನ ಬಣ್ಣ ಬಣ್ಣದ ಗಾಜಿನ ಚಾವಣಿ, ಸ್ಟೈನ್ಡ್ ಗ್ಲಾಸ್ ಇಡೀ ಮಂಟಪಕ್ಕೆ ಒಂದು ದೈವಿಕ ಕಳೆಯನ್ನು ನೀಡುತ್ತದೆ. ಇಲ್ಲಿನ ನೆಲದ ಮೇಲೆ ಹಾಸಲಾದ ಮೊಸಾಯಿಕ್ ಟೈಲ್ಸ್ ಮತ್ತು ಗೋಡೆಗಳ ಮೇಲಿರುವ ತೈಲಚಿತ್ರಗಳು ಮೈಸೂರು ದಸರಾ ಮೆರವಣಿಗೆಯನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸುತ್ತವೆ. ಅರಮನೆಯ ಅತ್ಯಂತ ಆಕರ್ಷಣೀಯ ಭಾಗವೆಂದರೆ ದರ್ಬಾರ್ ಹಾಲ್ ಅಥವಾ ಸಾರ್ವಜನಿಕ ಸಭಾಂಗಣ. ಇಲ್ಲಿ ರಾಜರು ಸಾರ್ವಜನಿಕರನ್ನು ಭೇಟಿ ಮಾಡುತ್ತಿದ್ದರು. ಇಲ್ಲಿನ ಬೃಹತ್ ಕಂಬಗಳು ಮತ್ತು ಚಿನ್ನದ ಲೇಪಿತ ಚಾವಣಿ ಅರಮನೆಯ ಶ್ರೀಮಂತಿಕೆಯನ್ನು ಸಾರುತ್ತವೆ. ಇನ್ನು ಖಾಸಗಿ ದರ್ಬಾರ್ ಹಾಲ್ ಅಥವಾ ಅಂಬಾವಿಲಾಸ ಸಭಾಂಗಣವು ಅತೀವ ಸುಂದರವಾಗಿದೆ. ಇಲ್ಲಿ ರಾಜರು ತಮ್ಮ ಮಂತ್ರಿಗಳೊಂದಿಗೆ ಗುಪ್ತ ಆಲೋಚನೆಗಳನ್ನು ನಡೆಸುತ್ತಿದ್ದರು. ಇಲ್ಲಿನ ಕೆತ್ತನೆ ಕೆಲಸಗಳು ಮತ್ತು ಶ್ರೀಗಂಧದ ಬಾಗಿಲುಗಳು ಅದ್ಭುತ ಕಲಾಕುಶಲತೆಗೆ ಸಾಕ್ಷಿಯಾಗಿವೆ. ಮೈಸೂರು ಅರಮನೆ ಎಂದರೆ ಕೇವಲ ಕಟ್ಟಡವಲ್ಲ, ಅಲ್ಲಿನ ಶಸ್ತ್ರಾಗಾರವು ಅತ್ಯಂತ ಮಹತ್ವದ್ದು. ಇಲ್ಲಿ 14ನೇ ಶತಮಾನದಿಂದ ಬಳಸಲ್ಪಟ್ಟ ಕತ್ತಿಗಳು, ಗುರಾಣಿಗಳು, ಪಿಸ್ತೂಲುಗಳು ಮತ್ತು ಯುದ್ಧದ ಸಲಕರಣೆಗಳನ್ನು ಸಂಗ್ರಹಿಸಿಡಲಾಗಿದೆ. ರಾಜವಂಶಸ್ಥರು ಬಳಸುತ್ತಿದ್ದ ಉಡುಪುಗಳು, ಪೀಠೋಪಕರಣಗಳು ಪ್ರತಿಯೊಂದು ನಮಗೆ ಆ ಕಾಲದ ವೈಭವವನ್ನು ನೆನಪಿಸುತ್ತವೆ. ಅರಮನೆಯ ಆವರಣದಲ್ಲಿ ಸುಮಾರು 12ಕ್ಕೂ ಹೆಚ್ಚು ದೇವಾಲಯಗಳಿವೆ. ಇದರಲ್ಲಿ ಸೋಮೇಶ್ವರ ದೇವಾಲಯ, ಲಕ್ಷ್ಮೀರಮಣ ದೇವಾಲಯ ಮತ್ತು ಶ್ವೇತ ವರಾಹಸ್ವಾಮಿ ದೇವಾಲಯಗಳು ಅತ್ಯಂತ ಪುರಾತನವಾದವುಗಳು. ರಾಜರು ಪ್ರತಿದಿನ ಈ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಎಂಬುದು ಇತಿಹಾಸ. ಮೈಸೂರು ಅರಮನೆ ಮತ್ತು ದಸರಾ ಹಬ್ಬಕ್ಕೆ ಅವಿನಾಭಾವ ಸಂಬಂಧವಿದೆ. ವಿಜಯನಗರದ ಅರಸರು ಆರಂಭಿಸಿದ ಈ ನವರಾತ್ರಿ ಉತ್ಸವವನ್ನು ಒಡೆಯರ್ ರಾಜವಂಶಸ್ಥರು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ದಸರೆಯ ಸಮಯದಲ್ಲಿ ಅರಮನೆಯನ್ನು ಲಕ್ಷಾಂತರ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತದೆ. ಸುಮಾರು 97,000 ಬಲ್ಬ್ಗಳು ಏಕಕಾಲಕ್ಕೆ ಬೆಳಗಿದಾಗ ಅರಮನೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಂತೆ ಕಾಣುತ್ತದೆ. ಜಂಬೂ ಸವಾರಿ ದಿವಸ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಕೂರಿಸಿ ಮೆರವಣಿಗೆ ಮಾಡುವುದು ಮೈಸೂರಿನ ಸಂಪ್ರದಾಯ. ಈ ಅಂಬಾರಿಯು ಸುಮಾರು 750 ಕೆಜಿ ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟಿದೆ ಎಂಬುದು ಒಂದು ವಿಸ್ಮಯ.
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯವಾಗಿ ಹೊರಹೊಮ್ಮಿತು. ಅವರು ಕೇವಲ ಅರಮನೆಯನ್ನಷ್ಟೇ ಅಲ್ಲದೆ ಕೆಆರ್ಎಸ್ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಅನೇಕ ಕೈಗಾರಿಕೆಗಳನ್ನು ಸ್ಥಾಪಿಸಿ ಜನರ ಏಳಿಗೆಗಾಗಿ ಶ್ರಮಿಸಿದರು. ಅವರ ದೂರದೃಷ್ಟಿಯೇ ಇಂದು ಮೈಸೂರು ಇಷ್ಟು ಸುಂದರವಾಗಿರಲು ಕಾರಣ. ಈಗಿನ ಮೈಸೂರು ಅರಮನೆಯು ಕರ್ನಾಟಕ ಸರ್ಕಾರದ ಸುಪರ್ದಿಯಲ್ಲಿದ್ದರೂ ರಾಜವಂಶದ ಪರಂಪರೆ ಇಂದಿಗೂ ಮುಂದುವರಿಯುತ್ತಿದೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಈಗಿನ ವಾರಸುದಾರರಾಗಿ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದಾರೆ. ಪ್ರತಿವರ್ಷ ಲಕ್ಷಾಂತರ ಪ್ರವಾಸಿಗರು ದೇಶ ವಿದೇಶಗಳಿಂದ ಈ ಅರಮನೆಯನ್ನು ನೋಡಲು ಬರುತ್ತಾರೆ. ಇದು ತಾಜ್ ಮಹಲ್ ನಂತರ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುವ 2ನೇ ಸ್ಮಾರಕವಾಗಿದೆ. ಅರಮನೆಯ ಸುತ್ತಲಿನ ಉದ್ಯಾನವನ, ಸಂಜೆ ನಡೆಯುವ ಲೈಟ್ ಅಂಡ್ ಸೌಂಡ್ ಶೋ ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತದೆ. ಅರಮನೆಯ ಇತಿಹಾಸವನ್ನು ನಾವು ತಿಳಿದುಕೊಂಡಂತೆಲ್ಲ ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ನಮ್ಮ ಪೂರ್ವಜರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಆದ್ಯತೆ ನಮಗೆ ಮಾದರಿಯಾಗಿದೆ. ಈ ಭವ್ಯ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿ. ಮೈಸೂರು ಅರಮನೆಯ ಪ್ರತಿಯೊಂದು ಕಲ್ಲು ಕೂಡ ಒಂದು ಕಥೆಯನ್ನು ಹೇಳುತ್ತದೆ. ಆ ಕಥೆಗಳನ್ನು ಕೇಳಲು ನಾವು ಕೇವಲ ಕಣ್ಣುಗಳಿಂದಲ್ಲ, ಹೃದಯದಿಂದ ನೋಡಬೇಕು. ಈ ಸುಂದರ ಅರಮನೆ ನಮ್ಮ ಕರ್ನಾಟಕದ ಕಿರೀಟಪ್ರಾಯವಾಗಿ ಎಂದೆಂದಿಗೂ ಮಿನುಗಲಿ.